ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ. ಕೆಲ ದಿನಗಳ ಹಿಂದಷ್ಟೇ 60ರ ಹರೆಯದ ಸಲ್ಮಾನ್ ಖಾನ್ ಮುಖದಲ್ಲಿದ್ದ ನೆರಿಗೆ, ಸೋತ ದೇಹ ನೋಡಿ ಅಭಿಮಾನಿಗಳೇ ಶಾಕ್ ಆಗಿದ್ರು. ಆದರೆ ಮರುದಿನವೇ ಇನ್ನೊಂದು ಫೋಟೋ ವೈರಲ್ ಆಗಿತ್ತು. ಆ ಫೋಟೋದಲ್ಲಿ ಮತ್ತೆ ಅದೇ ಯಂಗ್ ಲುಕ್. ಈ ಏಕಾಏಕಿ ಬದಲಾವಣೆ ಹಿಂದಿರೋದು PRP ಥೆರಪಿ. ಅಷ್ಟಕ್ಕೂ ಮನುಷ್ಯರ ರಕ್ತದಿಂದಲೇ ನೀಡಲಾಗೋ ಈ ಟ್ರೀಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಹಾಗೆಯೇ ಈ ಥೆರಪಿ ಸಿನಿತಾರೆಯರ ಪಾಲಿಗೆ ಸಂಜೀವಿನಿ ಆಗಿದ್ದು ಯಾಕೆ? ಇಲ್ಲಿದೆ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಜೋತು ಬಿದ್ದ ಮುಖ, PRP ಥೆರಪಿ, ಬಿರಿಯಾನಿ ಹಿಂದೆ ಖಾನ್ ಸೌಂದರ್ಯ ರಹಸ್ಯ. ಬಾಲಿವುಡ್ನ ಭಾಯ್ಜಾನ್ ಯಾರಿಗೊತ್ತಿಲ್ಲ ಹೇಳಿ. ಸ್ಕ್ರೀನ್ ಮೇಲೆ ಎಂಟ್ರಿ ಆದರೆ ಸಾಕು ಚಪ್ಪಾಳೆ ಮತ್ತು ಶಿಳ್ಳೆಗಳ ಸುರಿಮಳೆ. ಡೈಲಾಗ್ನಲ್ಲೂ ಖದರ್, ಡ್ಯಾನ್ಸ್ನಲ್ಲೂ ಪಂಟರ್ ಸಲ್ಮಾನ್ ಖಾನ್. ಕೆಲ ದಿನಗಳ ಹಿಂದೆ ಇದೇ ನಟ ಸಲ್ಮಾನ್ ಖಾನ್ ಅವರನ್ನ ನೋಡಿ ಅಭಿಮಾನಿಗಳು ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಅವರ ಈ ವಯಸ್ಸಾದ ಅವತಾರ. ಹೀಗೆ ಒಂದೊಂದು ಹೆಜ್ಜೆ ಇಡುವುದಕ್ಕೂ ಲೆಕ್ಕಾಚಾರ ಹಾಕಿ ಬರ್ತಿರೋ ಈ ವಯಸ್ಸಾದ ವ್ಯಕ್ತಿಯನ್ನ ನೋಡಿದ್ರ? ಇವರು ಎಲ್ಲರ ಫೇವರಿಟ್ ಹೀರೋ ಸಲ್ಮಾನ್. ಇವರಿಗೆ ಏನಾಯ್ತು? ಯಾಕೆ ಹೀಗಾದ್ರು? ವಯಸ್ಸು 60 30ರ ಯುವಕನಂತೆ ಇದ್ದ ಸಲ್ಮಾನ್ ನೆರಿಗೆ ಮುಖ ನೋಡಿ ದಂಗಾದವರೇ ಹೆಚ್ಚು. ಆದರೆ ಎರಡೆರಡು ದಿನ ಅಷ್ಟೇ ಅವರು ಮತ್ತೆ ಹಳೆಯ ಫಿಟ್ ಆ್ಯಂಡ್ ಫೈನ್ ಲುಕ್ನಲ್ಲಿ ಎಲ್ಲರ ಮುಂದೆ ಬಂದು ನಿಂತಿದ್ದಾರೆ. ರಾತ್ರೋರಾತ್ರಿ ಸಲ್ಮಾನ್ ಬದಲಾಗಿದ್ದು ಹೇಗೆ? ಇದೇ ರಹಸ್ಯವನ್ನ ಈಗ ನಿರ್ಮಾಪಕ ಶೈಲೇಂದ್ರ ಸಿಂಗ್ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆ ದಿನ ರಾತ್ರಿ ನಾವೆಲ್ಲ ಸಲ್ಮಾನ್ ಖಾನ್ ಮನೆಯಲ್ಲಿ ಪಾರ್ಟಿ ಮಾಡುತ್ತಿದ್ದೆವು. ಆಗ ಸಲ್ಮಾನ್ ಡೈನಿಂಗ್ ರೂಮ್ನಲ್ಲಿದ್ರು. ತಮ್ಮ ಎದುರು ಒಂದು ಕನ್ನಡಿ ಹಾಕಿಕೊಂಡಿದ್ರು. ಅವರಿಗೆ ಅಲ್ಲಿ PRP ಚಿಕಿತ್ಸೆ ನೀಡಲಾಗ್ತಿತ್ತು. ತಲೆಗೆ ಸೂಜಿಗಳನ್ನು ಚುಚ್ಚಲಾಗ್ತಿತ್ತು. ನಾವೆಲ್ಲ ಸಲ್ಮಾನ್ ಜೊತೆ ಮಾತನಾಡಬೇಕೆಂದ್ರೆ ಕನ್ನಡಿ ಮೂಲಕ ಮಾತನಾಡಿಸ್ಬೇಕಿತ್ತು. ಆ ನೋವಿನ ನಡುವೆಯೂ ಸಲ್ಮಾನ್ ಖಾನ್ ಎಲ್ಲರೊಡನೆ ಮಾತನಾಡುತ್ತಾ, ಪಾರ್ಟಿ ಮಾಡುತ್ತಾ ಬಿರಿಯಾನಿ ತಿಂತಿದ್ರು. ಹೌದು, ಸಲ್ಮಾನ್ ಮತ್ತೆ ತಮ್ಮ ಯೌವನ ಮರಳಿ ಪಡೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದ್ರೆ PRP ಥೆರಪಿ. ಇದು ಸಾಮಾನ್ಯ ಬ್ಯೂಟಿ ಟ್ರೀಟ್ಮೆಂಟ್ ಅಲ್ಲ. ನಿಮ್ಮ ದೇಹದ ರಕ್ತವನ್ನೇ ತೆಗೆದು ಅದನ್ನೇ ಮತ್ತೆ ಮುಖದೊಳಗೆ ಸೇರಿಸುವ ಅತ್ಯಾಧುನಿಕ ವೈದ್ಯಕೀಯ ವಿಧಾನ. ಮೊದಲು ವ್ಯಕ್ತಿಯ ಕೈಯಿಂದ ರಕ್ತವನ್ನ ಸಂಗ್ರಹಿಸಲಾಗುತ್ತೆ. ನಂತರ ಅದನ್ನ ಅತಿವೇಗದಲ್ಲಿ ತಿರುಗುವ ಸೆಂಟ್ರಿಫ್ಯೂಸ್ ಯಂತ್ರದಲ್ಲಿ ಸಂಸ್ಕರಿಸಲಾಗುತ್ತೆ. ಆಗ ರಕ್ತದಲ್ಲಿರುವಂತಹ ಅತ್ಯಮೂಲ್ಯವಾದ ಪ್ಲೇಟ್ಲೆಟ್ಗಳು ಮತ್ತು ಗ್ರೋತ್ ಫ್ಯಾಕ್ಟರ್ಗಳು ತುಂಬಿರುವ ಪ್ಲಾಸ್ಮಾವನ್ನ ಬೇರ್ಪಡಿಸಲಾಗುತ್ತೆ. ಇದೇ ಚಿನ್ನದ ಮೌಲ್ಯದ ದ್ರವವನ್ನ ಮತ್ತೆ ಮುಖದೊಳಗೆ ಸೂಜಿಗಳ ಮೂಲಕ ಚುಚ್ಚಲಾಗುತ್ತೆ. ಸಲ್ಮಾನ್ ಕೂಡ ಇದೇ ಟ್ರೀಟ್ಮೆಂಟ್ ತೆಗೆದುಕೊಂಡಿರೋದು. ಈ ಟ್ರೀಟ್ಮೆಂಟ್ ಅಂದುಕೊಂಡಷ್ಟು ಸುಲಭವಾಗಿರೋದೂ ಅಲ್ಲ. ಮೊದಲಿಗೆ ಮುಖದ 10 ಕಡೆ ಅತಿ ಸೂಕ್ಷ್ಮ ಸೂಜಿಗಳಿಂದ ಚುಚ್ಚಲಾಗುತ್ತೆ. ಪ್ರತಿ ಬಾರಿ ಚುಚ್ಚಿದಾಗಲೂ ಅತಿಯಾದ ನೋವಿರುತ್ತೆ. ಕೆಲವರು ಅದನ್ನ ಸಹಿಸಿಕೊಳ್ತಾರೆ, ಇನ್ನು ಕೆಲವರು ಸಹಿಸಿಕೊಳ್ಳೋಕಾಗದೆ ಒದ್ದಾಡ್ತಾರೆ. ಆದರೆ ಮರಳಿ ಯೌವನ ಬೇಕು ಅಂದ್ರೆ ಸಹಿಸಿಕೊಳ್ಳೇಬೇಕು. ಈಗ ಇದೇ ಟ್ರೀಟ್ಮೆಂಟ್ ಸಲ್ಮಾನ್ ಖಾನ್ ಪಡೆದಿರೋದು. ಇಂತಹ ಟ್ರೀಟ್ಮೆಂಟ್ ಹೆಚ್ಚು ಕಡಿಮೆ ಎಲ್ಲ ಸಿನಿ ತಾರೆಯರು ತೆಗೆದುಕೊಳ್ತಾರೆ. ನಟಿ ರೇಖಾ, ಶ್ರೀದೇವಿ, ಕಾಜೋಲ್, ರಾಣಿ ಮುಖರ್ಜಿಯಿಂದ ಹಿಡಿದು ಶಾರುಖ್, ಸನ್ನಿ ಡಿಯೋಲ್ ಹೀಗೆ ತುಂಬಾ ಜನ ಈ ಚಿಕಿತ್ಸೆ ತೆಗೆದುಕೊಂಡಿದ್ದಾರೆ. ಯೌವನ ಇದ್ರೆ ತಾನೇ ಅವರಿಗೂ ಬೇಡಿಕೆ ಇರೋದು. ಅಷ್ಟಕ್ಕೂ ಈ ಥೆರಪಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, PRP ದೇಹದೊಳಗೆ ನೈಸರ್ಗಿಕ ಪುನರುಜ್ಜೀವನ ಪ್ರಕ್ರಿಯೆಯನ್ನೇ ವೇಗಗೊಳಿಸುತ್ತೆ. ಪ್ಲೇಟ್ಲೆಟ್ಗಳಲ್ಲಿರುವಂತಹ ಗ್ರೋತ್ ಫ್ಯಾಕ್ಟರ್ಗಳು ಹೊಸ ಕಾಲಿಜಿನ್ಗಳನ್ನು ಉತ್ಪಾದಿಸುತ್ತವೆ. ಇದರ ಪರಿಣಾಮ ಚರ್ಮ ಬಿಗಿಯಾಗುತ್ತೆ, ನೆರಿಗೆಗಳು ಕಡಿಮೆಯಾಗುತ್ತವೆ. ಹಾಗೆಯೇ ಕಾಂತಿಯು ಹೆಚ್ಚುತ್ತದೆ ಮತ್ತು ಮುಖ ಮತ್ತೆ ಯೌವನದ ಹೊಳಪನ್ನ ಪಡೆಯುತ್ತೆ. ಇದೇ ಕಾರಣಕ್ಕೆ ಹಾಲಿವುಡ್ ಹಾಗೆ ಬಾಲಿವುಡ್ನ ಅನೇಕ ಸೆಲೆಬ್ರಿಟಿಗಳು ಈ ಚಿಕಿತ್ಸೆ ಪಡೆಯುತ್ತಲೇ ಇರ್ತಾರೆ. ಆದರೆ ಒಂದು ವಿಷಯ ಮರಿಬಾರ್ದು, PRP ಯಾವ ಮ್ಯಾಜಿಕ್ ಅಲ್ಲ, ಒಂದೇ ದಿನದಲ್ಲಿ ಅದ್ಭುತ ಬದಲಾವಣೆ ಮಾಡುವ ಮಂತ್ರವೂ ಅಲ್ಲ. ಇದರಿಂದ ಇನ್ಫೆಕ್ಷನ್ ಕೂಡ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ಅನುಭವಿ ಚರ್ಮರೋಗ ತಜ್ಞರ ಬಳಿಯೇ ಈ ಚಿಕಿತ್ಸೆ ಪಡೆಯಬೇಕು. ಅದಕ್ಕೂ ಲಕ್ಷ ರೂಪಾಯಿ ಬೇಕು ಅನ್ನೋ ಸತ್ಯವನ್ನು ಮರೆಯಬಾರ್ದು.